ಒಂದ್ ನೋಡೋ ಜಾಗ ಅಂದ್ರೆ ಮಧುರದಲ್ಲಿ ಇದೆ ಅಂತ. ಈ ಜೋಗ್ ಫಾಲ್ಸ್ ನೋಡಿದ್ರೆ ಬನ್ನಿ ತೋರಿಸ್ತೀನಿ, ಚೂರ್ ಸಹಾಯ. ಎಷ್ಟು ಕಷ್ಟ ಅಂದ್ರೆ ಇಲ್ಲೆಲ್ಲ ಬರೋಕೆ, ಮೇಲ್ಗಡೆ ಹೋಗಿ ಅದೊಂದು ಪ್ಲೇಸ್ ತೋರ್ಸ್ಕೊಂಡಿ ನೆಕ್ಸ್ಟ್ ನಮ್ ಪಯಣ ಯಾವ ಕಡೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಮದಗದ ಕೆರೆ ನೋಡಿ ಗೈಸ್, ಆ ಪ್ಲೇಸ್ ನೋಡಿದ್ರಲ್ಲ, ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಐತದೆ ಆ ಸೈಡ್ ಅಲ್ಲಿ, ಅಲ್ಲೊಂದು ನೋಡೋಣ. ಅಂದ್ರೆ ಅಲ್ಲಿ ವೆರಿ ಅಟ್ರಾಕ್ಟಿವ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಆ ಪ್ಲೇಸ್ ಏನಾದ್ರು. ಈ ಜೋಗ್ ಫಾಲ್ಸ್ ನೋಡಿದ್ರೆ ಬನ್ನಿ ತೋರಿಸ್ತೀನಿ. ಇದು ನನ್ನ ಇವಾಗ ಬಿಗಿನಿಂಗ್ ನಾನು ವ್ಲಾಗ್ ಮಾಡ್ತಿರೋದು. ನನ್ನ ವ್ಲಾಗಲ್ಲಿ ಏನಾದ್ರು ಅಲ್ಲ, ನನ್ ಕಡೆ ತಿರುಗಿಸಿ ಕ್ಯಾಮ್ರಾನ ಅವನಲ್ಲಿ. ನಾನು ಇನ್ನ ಬಿಗಿನಿಂಗ್ ವ್ಲಾಗ್ ನಂದು ಸ್ಟಾರ್ಟಿಂಗ್ ಮಾಡ್ತಿರೋದ್ರಲ್ಲಿ ಸ್ವಲ್ಪ ಎಡವಟ್ಟುಗಳು ಆಗ್ತವೆ, ಓಕೆನಾ. ನನ್ನ ವ್ಲಾಗಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಕ್ಷಮೆ ಇರಲಿ. ಮತ್ತೆ ಬನ್ನಿ ಇವಾಗ ಪ್ಲೇಸ್ ತೋರಿಸ್ತೀನಿ. ಗೈಸ್, ಮದ್ಗ ಬಂದಿದ್ಕು ಲಾಸ್ ಏನಾಗಿಲ್ಲ, ಒಳ್ಳೆ ಪ್ಲೇಸ್ ತೋರಿಸ್ತೀನಿ ನೋಡಿ ಇವಾಗ ನಿಮ್ಗೆ. ಹಂಗೆ ಹಿಂಗ್ ಕೆಳಗೆ ಹೋಗ್ತಾ ಇರ್ಬೇಕು. ಕೆಳಗೆ ಹೋಗ್ತಿದಂಗೆ ಇನ್ನೊಂದು ಪ್ಲೇಸ್ ಸಿಗುತ್ತೆ. ಇಲ್ಲೆಲ್ಲ ನೋಡೋ ಒಳ್ಳೊಳ್ಳೆ ವ್ಯೂ, ಅಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಎಲ್ಲ ನೋಡಿ. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅಂದ್ರೆ ಇಳಿಯೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಕಷ್ಟ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಚೂರ್ ಸಹಾಯ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಫುಲ್ ಕೆಳಗೆ ಹೋಗಂಬ, ಅದು ಆಗ್ಬಿಡ್ಲಿ. ಏ ಅಪ್ಪ, ಲಾಗ್ ಮಾಡಕ್ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟು ಇಳಿಬಿಟ್ಟು ಲಾಗ್ ಮಾಡೋದು ಅಂತೀವಿ ನೋಡಿ. ಈಗ ತೋರ್ಸ್ಬೇಕಂದ್ರೆ ಪ್ಲೇಸ್ ಎಷ್ಟು ಕಷ್ಟ ಅಂದ್ರೆ, ಅಪ್ಪ ನೋಡಿ ಇಲ್ಲೆಲ್ಲ ಹೋಗ್ಬೇಕು ತಮ್ಮ. ಅಲ್ಲೆಲ್ಲ ತೋರ್ಸೋಕ್ಕಿಂತ ಇದೇ ತೋರ್ಸಿದ್ರೆ ಮಸ್ತ್ ಇರೋದು ಅಲ್ಲ. ಸರಿ, ನೀನ್ ಏನಕ್ಕೆ ಹಂಗ ಹೊಂಟಿಲ್ಲ, ನಾವ್ ಹೆಂಗ್ ಬರ್ಬೇಕಿನ್ನ? ಓಯ್, ನನ್ ಕೈ ಚಾನ್ಸೇ ಇಲ್ಲ ಬಿಡು ಬರಕ್. ಅನ್ಸೈಡ್ ಈ ತರನಾ ಇಲ್ಲ, ಇಲ್ಲೆಲ್ಲ ನಾನು ಹೆಂಗ್ ಹೋಗ್ಬೇಕು ಅಂತ ನನ್ನ ಕೈಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಕೆಳಗೆ ಇಳಿಯಕಂತ್ರ ಆಗಲ್ಲ. ಇಳಿತಿದ್ದಾರೆ ಅಪ್ಪ, ಬಿದ್ದಿಗಳು ಹುಷಾರು. ಈ ತರ ಎಲ್ಲ ನೀನ್ ಇಳಿತೀಯಾ? ಇಲ್ಲೆಲ್ಲ ಹೆಂಗ್ ಇಳಿಬೇಕಲ್ಲ ಅವ್ನು ನೋಡಿ, ಗೊತ್ತಾಗಲ್ಲ ಅವೆಲ್ಲ. ಗೈಸ್, ಇಲ್ಲಿ ಕೆಳಗಡೆ ವ್ಯೂ ತೋರ್ಸ್ಬೇಕು, ತುಂಬಾ ಕಷ್ಟಪಟ್ಟು ಇಳಿಬೇಕು ನೋಡಿ. ಗೈಸ್, ಸಪ್ಲಿ ಬಿಟ್ಟು ಇಳಿತೀನಿ, ನೋಡೋಣ. ಇದೆಲ್ಲ ವ್ಯೂ ಪಾಯಿಂಟ್ ತೋರ್ಸಕ್ ಇಷ್ಟೊಂದು ಒದ್ದ. ನಾನ್ ಬೇರೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದೀನಿ. ಇಳಿಬೋದ ಅಲ್ಲಿ? ನೋಡೋಣ ಗೈಸ್, ಇಲ್ಲಿ ಇಳಿಯಕ್ ಸ್ವಲ್ಪ ಕಷ್ಟ. ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಕ್ಕಾಗಲ್ಲ. ಕೆಳಗಡೆ ಹೋಗಿ ನಾವ್ ಎಲ್ಲಿಂದ ಇಳಿದ್ವಿ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಅದೇ ಅಲ್ಲಿಂದ ಇಲ್ಲಿಂದ ನಾವ್ ಇವಾಗ ಬೇರೆ ಇಲ್ಲೆಲ್ಲ ಒಳ್ಳೆ ವ್ಯೂ ತೋರಿಸ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೋಡಿಲಿ, ಇಲ್ಲೇ ಒಂದ್ ವ್ಯೂ ತೋರಿಸ್ತೀನಿ. ಅದೇ ನಾನು ಇಲ್ಲಿದ್ದೀನಿ, ನೆಕ್ಸ್ಟ್ ಲೆವೆಲ್ ಮಾತ್ರ. ಮದಗದ ಕೆರೆ ಮಾತ್ರ ನಾನು ಈ ಸೈಡ್ ಬಂದೇ ಇರ್ಲಿಲ್ಲ ನೋಡಿ. ಇಲ್ಲೆಲ್ಲ ಹೆಂಗಿದೆ, ಪೂರ ಇಲ್ಲಿ ಕವರ್ ಆಗಿದೆ. ಎಷ್ಟು ಕಷ್ಟ ಅಂದ್ರೆ ಇಲ್ಲೆಲ್ಲ ಬರೋಕೆ, ಯಪ್ಪ. ಈ ತರ ವ್ಯೂ ಇದೆ ಇಲ್ಲೆಲ್ಲ. ಗೈಸ್, ಮಾನ್ಸೂನ್ ರೈಡ್ ಬರೋದು ನಾನು ಒಂದ್ ಸಜೆಸ್ಟ್ ಮಾಡೋದು ಇದೊಂದು. ಮಾಸೂರ್ ಮದ್ಗ ಐತಲ್ಲ, ಮದ್ಗ ಸೈಡ್ ಬರೀ ನೆಕ್ಸ್ಟ್ ಲೆವೆಲ್ ಐತ್ ಮಾತ್ರ ಪ್ಲೇಸ್ ನೋಡಿ. ಇಲ್ಲೆಲ್ಲ ಮಾನ್ಸೂನ್ ರೈಡ್ ಯಾರಾದ್ರೂ ಬರ್ಬೇಕಂತ ಇದ್ರೆ ಎಲ್ಲಿ ಬರ್ತೀರಿ ಗೊತ್ತಾ? ಮದ್ಗ ಕೆರೆಗೆ ಬನ್ನಿ, ನೆಕ್ಸ್ಟ್ ಲೆವೆಲ್ ಮಾತ್ರ. ಸೈಕಾಗ ಐತ್ ನೋಡಿ ಪ್ಲೇಸ್ ಮಾತ್ರ. ಬನ್ನಿ, ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯ, ಬನ್ನಿ ಹೋಗೋಣ. ಆದ್ಮೇಲೆ ನೆಕ್ಸ್ಟ್ ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದ್ ಯಾಕಂಗ್ ಮಾಡ್ತಾನೋ ನನಗೆ ಹತ್ರ ಗೊತ್ತಿಲ್ಲ. ನೋಡಿ ಇದೇ ಲಾಸ್ಟ್ ವ್ಯೂ, ಇದೇ ಮೇನ್ ಪಾಯಿಂಟ್. ಮದ್ವೆದ್ದು ಅಲ್ಲೊಂದ ಇದು, ಅಲ್ಲಿ ಬರೋ ನೀರೆಲ್ಲ ಇಲ್ಲೇ ಬರೋದು. ನೋಡಿ ಹೆಂಗ್ ಕಾಣಿಸುತ್ತೆ, ಮಿನಿ ಜೋಗ್ ಫಾಲ್ಸ್ ಇದು. ನೋಡಿ ಪ್ಲೇಸ್ ಇನ್ನೊಂದ್ಸಲ ನೋಡ್ಕೊಂಬಿಡಿ. ಇದೇ ಲಾಸ್ಟ್ ಸಲ ನಾನು ತೋರ್ಸೋದು ಇದೆ. ಫೈನಲ್ ಇದೆ ಪ್ಲೇಸ್. ನೆಕ್ಸ್ಟ್ ಯಾರೇ ಬರೋದಿದ್ರೆ ಈ side ಬನ್ನಿ. ಒಳ್ಳೆ ಮೈಂಡ್ ಫ್ರೀ ಆಗುತ್ತೆ ನೋಡಿ ಇಲ್ಲೆಲ್ಲ ನೋಡಿದ್ರೆ. ಮಾನ್ಸೂನ್ ರೈಡ್ ನಾನು ಏನೋ ಅನ್ಕೊಂಡಿದ್ದೆ, ನೆಕ್ಸ್ಟ್ ಲೆವೆಲ್ ಪ್ಲೇಸ್ಗಳು ಹತ್ರ ಮಾನ್ಸೂನ್ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತವೆ. ಬನ್ನಿ ಹೋಗೋಣ.